ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿ ಸೀತಾರಾಮಯ್ಯ ನಮ್ಮ ಕನ್ನಡ ಸಾಹಿತ್ಯದ ಬಹುದೊಡ್ಡ ಹೆಸರು. ವಿ ಸೀತಾರಾಮಯ್ಯ ಅವರು ಕವನಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ, ವಿಮರ್ಶೆಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಸುಮಾರು 60 ವರ್ಷಗಳ ಕಾಲ ಸುದೀರ್ಘವಾದದ್ದು ಇವರ ಈ ಸಾಹಿತ್ಯ ರಚನೆಯ ಬದುಕು. 60 ವರ್ಷಗಳು. ಈ 60 ವರ್ಷಗಳ ಅವಧಿಯಲ್ಲಿ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಇವರು ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತದ ಶ್ರೀಕೃಷ್ಣ ಇವೆರಡನ್ನೂ ಒಳಗೊಂಡಂಥ ಒಂದು ವಿಮರ್ಶಾ ಕೃತಿ ಇತಿಹಾಸ ಕಾವ್ಯಗಳು ಈಗಾಗಲೇ ಪ್ರಕಟ ಆಗಿದೆ. ಈಗ ಆ ವಿಮರ್ಶೆಯ ಸಂಪುಟದ ಎರಡನೆಯ ಭಾಗ ಕಾವ್ಯ ನಾಟಕ ಎರಡನೆಯ ಭಾಗ ಇದು. ಈ ಎರಡನೆಯ ಭಾಗದಲ್ಲಿ ನಾವು ನೋಡಬಹುದಾಗಿದೆ ಅಭಿಜ್ಞಾನ ಶಾಕುಂತಲ ನಾಟಕ. ಕಾಳಿದಾಸನು ಸಂಸ್ಕೃತದಲ್ಲಿ ಬರೆದಂಥ ಅಭಿಜ್ಞಾನ ಶಾಕುಂತಲ ಏನಿದೆ ಆ ನಾಟಕವನ್ನು ಪರಿಚಯ ಮಾಡಿಕೊಡ್ತಾರೆ. ತೀರಾ ವಿಮರ್ಶೆಗೆ ಹೋಗೋದಿಲ್ಲ, ಆದರೆ ಓದುವ ವಿದ್ಯಾರ್ಥಿಗಳಿಗೆ ಆ ನಾಟಕದಲ್ಲಿ ಇರುವಂಥ ಸ್ವಾರಸ್ಯಗಳೇನಿದೆ ಅದನ್ನು ಹೇಗೆ ಆಸ್ವಾದಿಸೋದು ಎನ್ನುವುದರ ಒಂದು ಪರಿಚಯ ದೊರೆಯುತ್ತೆ ಈ ಒಂದು ಕೃತಿಯಲ್ಲಿ. ಮಹಾಕವಿ ಪಂಪ ನಮಗೆಲ್ಲ ಗೊತ್ತಿರೋ ಹಾಗೆ ಆತ ಆದಿಕವಿ. ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ತನ್ನ ಎರಡೂ ಕಾವ್ಯಗಳಿಂದ ಆತ ಕನ್ನಡ ಭಾಷೆಯ, ಕನ್ನಡ ಸರಸ್ವತಿಯ ಎರಡು ಕಣ್ಣುಗಳ ಹಾಗೆ ಆತ ಖ್ಯಾತನಾಗಿರುವ ವಿಚಾರ ನಮಗೆ ಗೊತ್ತು. ಹಾಗಾಗಿ ಆತನ ಕೃತಿಗಳು ಏನಿದೆ ಅದರ ಪರಿಚಯವನ್ನು ಮಾಡಿಕೊಡ್ತಾರೆ ಎರಡನೇ ಭಾಗದಲ್ಲಿ. ಅದಾದ ಮೇಲೆ ಕರ್ನಾಟಕ ಕಾದಂಬರಿ. ಬಾಣಭಟ್ಟ ಕಾದಂಬರಿಯನ್ನು ಬರೀತಾನೆ ಸಂಸ್ಕೃತ ಭಾಷೆಯಲ್ಲಿ. ಆ ಸಂಸ್ಕೃತ ಭಾಷೆಯಲ್ಲಿ ಇದ್ದಂತಹ ಕಾದಂಬರಿಯನ್ನು, ಇದು ಸಂಪೂರ್ಣ ಕಾಲ್ಪನಿಕವಾದಂಥ ಕಾದಂಬರಿ. ಸಂಸ್ಕೃತ ಭಾಷೆಯ ಮೇಲೆ ನಿಜವಾದ ಹಿಡಿತ ಬಂದಿದೆ ಅನ್ನೋದಾದರೆ ಸ್ವತಂತ್ರವಾಗಿ ಬಾಣಭಟ್ಟನ ಕಾದಂಬರಿಯನ್ನು ಓದಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪಂಡಿತರಿಗೆ ಒಂದು ಸವಾಲನ್ನು ಒಡ್ಡುವಂತಹ ಕೃತಿ ಅದು. ಅಷ್ಟು ಸುಲಭ ಅಲ್ಲ ಓದೋದಕ್ಕೆ. ಆದರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಒಳ್ಳೆಯ ಪ್ರಭುತ್ವ ಇದೆ ಅಂತ ಭಾವಿಸಬಹುದು. ಅಂತಹ ಕಠಿಣ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಆಗಿದೆ. ಅದು ನಾಗವರ್ಮ ಅನುವಾದ ಮಾಡಿರೋದು. ಈತ ಪ್ರಥಮ ಬ್ರಾಹ್ಮಣ ಕವಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾರೆ. ಈತ ಈ ಕರ್ನಾಟಕ ಕಾದಂಬರಿಯನ್ನು ಏನು ಬರೀತಾನೆ, ಆ ಕಾದಂಬರಿಯ ವಿಶೇಷ ಏನು, ಸಂಸ್ಕೃತದಿಂದ ಕನ್ನಡಕ್ಕೆ ತರಬೇಕಾದರೆ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾನೆ, ಯಾವುದರಲ್ಲಿ ರಸ ಹೆಚ್ಚಿದೆ, ಹೇಗಿದೆ, ಇವುಗಳ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ ಈ ಕಾದಂಬರಿ ಕೃತಿಯಲ್ಲಿ. ಕೊನೆಯಲ್ಲಿ ಅಶ್ವತ್ಥಾಮನ್ ನಾಟಕದ ಬಗ್ಗೆ ವಿಮರ್ಶೆ ಬರೀತಾರೆ. ಅಶ್ವತ್ಥಾಮನ್ BM ಶ್ರೀಕಂಠಯ್ಯ ಅವರು ಬರೆದಂಥ ನಾಟಕದ ಪುಸ್ತಕ ಅದು. ಹಳಗನ್ನಡದಲ್ಲಿ ಬರೆದಿದ್ದಾರೆ. MV ಸೀತಾರಾಮಯ್ಯ ಅವರ ಗುರುಗಳಾಗಿದ್ದವರು. ಹಾಗಾಗಿ ಗುರುಗಳು ಬರೆದ ಕೃತಿಯನ್ನು ಇಲ್ಲಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಇದು ವಾಸ್ತವದಲ್ಲಿ ಏಜಾಕ್ಸ್ ಅಂತ ಒಂದು ಗ್ರೀಕ್ ನಾಟಕ. ಆ ಗ್ರೀಕ್ ನಾಟಕದಿಂದ ಪ್ರೇರಿತರಾಗಿ ಈ ಒಂದು ಅಶ್ವತ್ಥಾಮನ್ ಎನ್ನುವ ದುರಂತ ನಾಟಕವನ್ನು ಬರೀತಾರೆ. ಹಾಗಾಗಿ ಮಹಾಭಾರತದ ಮೂಲ ಕಥೆ ಏಜಾಕ್ಸಲ್ಲಿ ಏನು ಹೇಳ್ತಾರೆ, ಮತ್ತು ಇವೆರಡನ್ನೂ ಸೇರಿಸಿಕೊಂಡು ತಮ್ಮದೇ ಆದ ಅಶ್ವತ್ಥಾಮನನ್ನು ಹೇಗೆ ಸೃಷ್ಟಿಸ್ತಾರೆ BM ಶ್ರೀ ಅವರು, ಈ ಮೂರೂ ವಿಚಾರಗಳ ಒಂದು ತೌಲನಿಕ ಅಧ್ಯಯನ ನಮಗೆ ಸಿಗುತ್ತೆ. ಕಾವ್ಯ ನಾಟಕ ವಿಮರ್ಶೆಯ ಸಂಪುಟ VC ಅವರು ಬರೆದಿರುವಂಥದ್ದು. ಹಾಗಾಗಿ ನಮ್ಮ ಪ್ರಾಚೀನ ಕೃತಿಗಳ ಒಳನೋಟವನ್ನು ಪಡೆಯೋದಕ್ಕೆ ಇಂತಹ ವಿಮರ್ಶಾ ಕೃತಿಗಳು ನೆರವಾಗುತ್ತೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ದಿವ್ಯಾ ಕರಬಸಪ್ಪ ಬೆಳಕಿನಕೊಂಡ. ಮೂಲತಃ ಹಾವೇರಿ ಜಿಲ್ಲೆಯ ಬ್ಯಾಡಗಿಯಿಂದ ಬಂದಿದ್ದೇನೆ. ಪ್ರಸ್ತುತ ತುಮಕೂರು ವಿಶ್ವವಿದ್ಯಾಲಯದಲ್ಲಿ MA ಇಂಗ್ಲಿಷ್ ವಿದ್ಯಾರ್ಥಿನಿ. ದಿವ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ.
ನಮಸ್ಕಾರ, ನನ್ನ ಹೆಸರು ದುರ್ಗಪ್ಪ ಎಸ್.ಎಂ. ಮೂಲತಃ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಿಕ್ಕತೇಮನಾಳ್ ಗ್ರಾಮದವನು. ಈ ಪ್ರಸ್ತುತ ತುಮಕೂರು ವಿಶ್ವವಿದ್ಯಾಲಯದಲ್ಲಿ MA ಇನ್ ಇಂಗ್ಲೀಷ್ ಮಾಡ್ತಾಯಿದ್ದೀನಿ. ದುರ್ಗಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ತುಮಕೂರು ಜಿಲ್ಲೆಯ ಸಂಪಿಗೆ ಗ್ರಾಮ. ಪ್ರಸ್ತುತ ಇಂಗ್ಲೀಷ್ MA ಮಾಡ್ತಾ ಇದ್ದೀನಿ. ಇಂಗ್ಲೀಷ್ MA ಮಾಡ್ತಾ ಇದ್ದೀರಿ. ಎಲ್ಲಿ? ತುಮಕೂರಲ್ಲಿ. ಏನು ಹವ್ಯಾಸ? ನಾವೆಲ್ಸ್ ಓದ್ತಿ. ನಾವೆಲ್ಸ್ ಓದ್ತೀರಿ. ತುಂಬ ಸಂತೋಷ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾ ನೈರೋಬಿ ಕೀನ್ಯಾ ಪ್ರಾಂತದ RK ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಮಾತೃ ಮಡಿಲು ಕವನ ಸಂಕಲನ. ಸಂಪಾದಕರು KV ಲಕ್ಷ್ಮಣಮೂರ್ತಿ, HV ಗಣೇಶ್ ಹಾಗೂ ಡಾಕ್ಟರ್ ಪ್ರೀತಿ ಅಶೋಕ್. ನಮ್ಮ ಮೊದಲ ಪ್ರಶ್ನೆ. ಚಿತ್ರದುರ್ಗ ಬಳಿಯ ಚಂದ್ರವಳ್ಳಿಯ ಪ್ರದೇಶದ ಉತ್ಖನನವನ್ನು ಯಾರು ನಡೆಸಿದರು? ಆಯ್ಕೆಗಳನ್ನು ನೋಡೋಣ. MH ಕೃಷ್ಣ, BL ರೈಸ್, R ನರಸಿಂಹಾಚಾರ್, ಅ ಸುಂದರ. ಮೊದಲಿಗೆ ದುರ್ಗಪ್ಪ, ಆನಂತರ ದಿವ್ಯಾ. MH ಕೃಷ್ಣ. MH ಕೃಷ್ಣ ಆಯ್ಕೆ 1. ಆರ್ ನರಸಿಂಹಾಚಾರ್. R ನರಸಿಂಹಾಚಾರ್ ಆಯ್ಕೆ 3. ಉತ್ತರವನ್ನು ನೋಡೋಣ. MH ಕೃಷ್ಣ ಉತ್ತರ ಸರಿಯಾಗಿದೆ. ಮಾತೃ ಮಡಿಲು ಈ ಒಂದು ಪುಸ್ತಕವನ್ನು ದುರ್ಗಪ್ಪ ಅವರಿಗೆ ಕೊಟ್ಟಿದ್ದೇವೆ. ಮೈಸೂರು ಹಟ್ಟಿ ಕೃಷ್ಣ ಇವರು ಚಂದ್ರವಳ್ಳಿ ಪ್ರದೇಶದಲ್ಲಿ 1928ರಿಂದ 30ರವರೆಗೆ ಇವರು ಅಧ್ಯಯನ ನಡೆಸ್ತಾರೆ. ಕ್ರಿಸ್ತಪೂರ್ವ 2000ದಿಂದ ಹಿಡಿದು ಇಂದಿನವರೆಗೆ ಜನವಸತಿ ಇಲ್ಲಿ ಇತ್ತು. 5 ಕಾಲಘಟ್ಟಗಳಲ್ಲಿ ಜನವಸತಿ ಇತ್ತು ಅನ್ನೋದಕ್ಕೆ 5 ಪದರಗಳಲ್ಲಿ ಇವರು ವಿಭಿನ್ನ ಅಂಶಗಳನ್ನು ಗಮನಿಸಿದ್ದಾರೆ. ರೋಮನ್ ನಾಣ್ಯಗಳು ದೊರೆತಿರೋದ್ರಿಂದ ಈ ಒಂದು ಪ್ರದೇಶ ವಾಣಿಜ್ಯ ವ್ಯವಹಾರಗಳಿಗೂ ಪ್ರಸಿದ್ಧವಾಗಿತ್ತು ಅಂತ ನಾವು ಹೇಳಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. GN ನಾಗರಾಜ್ ಅವರು ಬರೆದ ನಿಜ ರಾಮಾಯಣದ ಅನ್ವೇಷಣೆ. ನಮ್ಮ ಪ್ರಶ್ನೆ. 1757ರಲ್ಲಿ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಮೀರ್ ಖಾಸಿಂ ಮತ್ತು ಡಚ್, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್, ಶೂಜಾ ಉದ್ ದೌಲಾ ಮತ್ತು ಮೊಘಲರು, ಸಿರಾಜುದ್ದೌಲಾ ಮತ್ತು ಬ್ರಿಟಿಷ್. ಮೊದಲಿಗೆ ದುರ್ಗಪ್ಪ, ಆನಂತರ ವೀಣಾ. ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ್. ಆಯ್ಕೆ 4. ಹೇಳಿ ವೀಣಾ. ಆಯ್ಕೆ 4. ಎಷ್ಟಮ್ಮ? 4. ಉತ್ತರವನ್ನು ನೋಡೋಣ. ಸಿರಾಜುದ್ದೌಲಾ ಮತ್ತು ಬ್ರಿಟಿಷ್ ಅನ್ನೋದು ಸರಿಯಾದ ಉತ್ತರ. ನಿಜ ರಾಮಾಯಣದ ಅನ್ವೇಷಣೆ ಈ ಒಂದು ಪುಸ್ತಕವನ್ನು ದುರ್ಗಪ್ಪ ಅವರಿಗೆ ಕೊಡ್ತಾ ಇದ್ದೇವೆ. ಸಿರಾಜುದ್ದೌಲಾ ನಮಗೆಲ್ಲ ಗೊತ್ತಿರೋ ಹಾಗೆ ಬಂಗಾಳದ ಕೊನೆಯ ಅರಸ ಈತ, ಕೊನೆಯ ನವಾಬ ಈತ. ರಾಬರ್ಟ್ ಕ್ಲೈವ್ ಬ್ರಿಟಿಷರ ಸೇನೆಯ ನೇತೃತ್ವ ವಹಿಸಿರ್ತಾನೆ. ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಸಿರಾಜುದ್ದೌಲಾ ಗೆಲ್ಲುವ ಸಾಧ್ಯತೆ ನಿಚ್ಚಳವಾಗಿರುತ್ತೆ. ಆದರೆ ಸಿರಾಜುದ್ದೌಲಾ ಆತನ ಬಳಿ ಒಬ್ಬ ಮಂತ್ರಿ ಇರ್ತಾನೆ, ಮೀರ್ ಜಾಫರ್ ಅಂತ ಹೆಸರು. ಅವನು ಮಾಡುವ ಕೆಲವು ಮೋಸ ಕಾರ್ಯಗಳಿಂದ ಬ್ರಿಟಿಷರಿಗೆ ಗೆಲುವು ಆಗುತ್ತೆ. ಬ್ರಿಟಿಷರು ನಮ್ಮ ಭಾರತದಲ್ಲಿ ಒಂದು ಸ್ಥಿರವಾದ ನೆಲೆಯನ್ನು ಊರೋದಕ್ಕೆ ಮೊದಲ ಬಾರಿಗೆ ಅವಕಾಶ ಮಾಡಿಕೊಡುತ್ತೆ ಈ ಒಂದು ಯುದ್ಧ. ಹಾಗಾಗಿ ಪ್ಲಾಸಿ ಕದನ ಭಾರತದ ಇತಿಹಾಸದಲ್ಲಿ ಬಹುಮುಖ್ಯವಾದ ಯುದ್ಧಗಳಲ್ಲಿ ಒಂದಾಗಿದೆ. ಡಾಕ್ಟರ್ BA ವಿವೇಕ ರೈ ಅವರು ಬರೆದ ಅಕ್ಕರ ಮನೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ. ಯುರೋಪಿನ ಎಲ್ಲ ರಾಜ ಮಹಾರಾಜರ ಶ್ರೀಮಂತಿಕೆಗಿಂತ ಹೆಚ್ಚಿನ ಶ್ರೀಮಂತಿಕೆ
ಭಾರತದ ಯಾವ ಮೊಘಲ ಅರಸನಿಗೆ ಇತ್ತು? ಆಯ್ಕೆಗಳನ್ನು ನೋಡೋಣ. ಔರಂಗಜೇಬ್, ಅಕ್ಬರ್, ಶಾ ಜಹಾನ್, ಬಾಬರ್. ಮೊದಲಿಗೆ ದುರ್ಗಪ್ಪ, ಅನಂತರ ವೀಣಾ. ಶಹಜಾನ್. ಶಾಜಹಾನ್ ಆಯ್ಕೆ 3. ವೀಣಾ? ಅಕ್ಬರ್. 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 ಉತ್ತರವನ್ನು ನೋಡೋಣ. ಶಾಜಹಾನ್ ಸರಿಯಾದ ಉತ್ತರ. ಅಕ್ಕರ ಮನೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ದುರ್ಗಪ್ಪ ಅವರಿಗೆ. ಶಾಜಹಾನ್ ಬಳಿ ಎಷ್ಟು ಸಂಪತ್ತು ಇತ್ತು ಅನ್ನೋದನ್ನು ಲೆಕ್ಕ ಹಾಕೋದೇ ಕಷ್ಟವಾಗುತ್ತೆ. ಅಷ್ಟು ಸಂಪತ್ತು ಆತನ ಬಳಿ ಇತ್ತು. ಇಷ್ಟು ಸಂಪತ್ತನ್ನು ಏನು ಮಾಡಬೇಕು ಅನ್ನೋದು ಹೊಳೆಯೋದಿಲ್ಲ ಶಾಜಹಾನ್ಗೆ. ಹಾಗಾಗಿ ತಾಜ್ ಮಹಲಿನಂಥ ಒಂದು ಬೃಹತ್ ಕಟ್ಟಡವನ್ನು, ಅದ್ಭುತವಾದ ಕಟ್ಟಡವನ್ನು ಆತ ಕಟ್ತಾನೆ. ಅಷ್ಟೂ ಸಾಲದು ಅಂತ ಹೇಳಿ ಮಯೂರ ಸಿಂಹಾಸನವನ್ನು ಈತ ನಿರ್ಮಿಸ್ತಾನೆ. ಮಯೂರ ಸಿಂಹಾಸನ ಇದು ಸಂಪೂರ್ಣವಾಗಿ ಚಿನ್ನದಿಂದ ನಿರ್ಮಾಣವಾದಂಥ ಸಿಂಹಾಸನ. 2 ಕಡೆ ನವಿಲು. ಈ ನವಿಲುಗಳ ಬಾಲ ಇದೆಯಲ್ಲ, ಆ ಬಾಲದಲ್ಲಿ ಕಣ್ಣುಗಳು ಏನಿರುತ್ತೆ, ಆ ಕಣ್ಣುಗಳು ಇರುವ ಎಲ್ಲ ಕಡೆ ಮುತ್ತು ರತ್ನ ವಜ್ರಗಳನ್ನು ಅಳವಡಿಸಿರ್ತಾರೆ. ಅಷ್ಟು ಅದ್ಭುತವಾದಂಥ ಒಂದು ಸಿಂಹಾಸನ. ಟ್ಯಾವರ್ನಿಯರ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಪ್ರವಾಸಿ ಬಂದು ಕಣ್ಣಾರೆ ಕಂಡು ಆತ ದಂಗು ಬಿಡಿತಾನೆ. ಯಾಕಂದರೆ ಆತನೂ ಒಬ್ಬ ವಜ್ರದ ವ್ಯಾಪಾರಿ ಆಗಿರ್ತಾನೆ. ಅಬ್ಬಾ ಎಂತಹ ಸಂಪತ್ತು ಅಂತ ಆತ ಉದ್ಗಾರ ತೋರಿಸ್ತಾನೆ. ಆದರೆ ನಾದಿರ್ ಶಾ ಇದನ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ, ಅದು ಬೇರೆ ವಿಚಾರ. ಇಂತಹ 2 ತಾಜ್ಮಹಲ್ ಮತ್ತು ಈ ಮಯೂರ ಸಿಂಹಾಸನ ಆತನ ಶ್ರೀಮಂತಿಕೆಗೆ ಕುರುಹಾಗಿದೆ. ಕವನ ಕೃಷಿಕ ಎನ್ನುವ ಕವನ ಸಂಕಲನ KV ಲಕ್ಷ್ಮಣಮೂರ್ತಿ, ಪ್ರೀತಿ ಅಶೋಕ್, ನಾಗರತ್ನ S ಹಿರೇಮಠ್ ಸಂಪಾದಿಸಿರುವ ಕೃತಿ ನಮ್ಮ ಪ್ರಶ್ನೆ. 2023ನೇ ವರ್ಷದಲ್ಲಿ ಈ ಕೆಳಗಿನ ಯಾವ ಸಾಧನೆಯನ್ನು ಮಾಡಿರುವುದಾಗಿ ರಾಚೆಸ್ಟರ್ ವಿಶ್ವವಿದ್ಯಾನಿಲಯ ಹೇಳಿಕೊಂಡಿದೆ? ಆಯ್ಕೆಗಳನ್ನು ನೋಡೋಣ. ರೂಮ್ ಟೆಂಪರೇಚರ್ ಫ್ಯೂಷನ್, ಸೂಪರ್ ಕಂಡಕ್ಟಿವಿಟಿ, ಬ್ಯಾಟ್ರಿ ಲೆಸ್ ಸೂಪರ್ ಕಂಡಕ್ಟಿವಿಟಿ, ಆರ್ಟಿಫಿಷಿಯಲ್ ಗ್ರಾವಿಟಿ. ಮತ್ತೆ ದುರ್ಗಪ್ಪ ಹಾಗೂ ವೀಣಾ. ಆರ್ಟಿಫಿಷಿಯಲ್ ಗ್ರಾವಿಟಿ. ಆರ್ಟಿಫಿಷಿಯಲ್ ಗ್ರಾವಿಟಿ ಆಯ್ಕೆ 4. ವೀಣಾ? ಸೂಪರ್ ಕಂಡಕ್ಟಿವಿಟಿ. ಸೂಪರ್ ಕಂಡಕ್ಟಿವಿಟಿ ಆಯ್ಕೆ 2. ಉತ್ತರವನ್ನು ನೋಡೋಣ. ಸೂಪರ್ ಕಂಡಕ್ಟಿವಿಟಿ ಸರಿಯಾದ ಉತ್ತರ. ವೀಣಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕವನ ಕೃಷಿಕ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮೊದಲ 3 ಪ್ರಶ್ನೆಗಳಿಗೆ ಸತತವಾಗಿ ಸರಿ ಉತ್ತರ ನೀಡಿದ್ರು ದುರ್ಗಪ್ಪ, ಹ್ಯಾಟ್ರಿಕ್ ಮಾಡಿದ್ರು. ಆದರೆ ವೀಣಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವೀಣಾ ಅವರು ಹ್ಯಾಟ್ರಿಕ್ ಮಾಡಲಿ, ದಿವ್ಯಾ ಅವರು ಹ್ಯಾಟ್ರಿಕ್ ಮಾಡಲಿ ಅನ್ನೋದು ನಮ್ಮ ಆಸೆ. ಅತಿ ವಾಹಕತ್ವ ಅಥವಾ ಸೂಪರ್ ಕಂಡಕ್ಟಿವಿಟಿ ಅಂತ ನಾವೇನು ಕರಿತೇವೆ, ಇದು 0 ಡಿಗ್ರಿಯಲ್ಲಿ ನಡೆಯುವಂಥ ವಿದ್ಯಮಾನ. ಈ 0 ಡಿಗ್ರಿಯಲ್ಲಿ ನಡೆಯುವಂಥ ವಿದ್ಯಮಾನವನ್ನು 21 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ನಡೆಯುವ ಹಾಗೆ ಮಾಡಿದ್ದೇವೆ ಅಂತ ಹೇಳಿದ್ದಾರಲ್ಲ, ಇದೊಂದು ಕ್ರಾಂತಿಕಾರಕ ಸಂಶೋಧನೆಯಾಗುತ್ತೆ. ಇದು ಸಾರ್ವಜನಿಕರ ಬಳಕೆಗೆ ಬಂದರೆ, ಯಾಕಂದರೆ ಬಹಳ ಮುಖ್ಯವಾದದ್ದು ಮ್ಯಾಗ್ಲಿವ್ ಟ್ರೈನ್ಗಳು. ಮ್ಯಾಗ್ನೆಟಿಕ್ ಎಲಿವೇಷನ್ ಅಂತ ಹೇಳ್ತೇವೆ, ಲೆವಿಟೇಷನ್, ಮ್ಯಾಗ್ನೆಟಿಕ್. ಈಗ ಜಪಾನ್ನಲ್ಲಿ ಈ ರೀತಿಯಾದ ರೈಲುಗಳು ಇವೆ. ರೈಲು ಮತ್ತು ಕಂಬಿಯ ನಡುವೆ ನೇರ ಸಂಪರ್ಕ ಇರಲ್ಲ, ವಾಸ್ತವದಲ್ಲಿ ತೇಲುತ್ತಾ ಇರುತ್ತೆ ರೈಲು. ಹಾಗಾಗಿ ಘರ್ಷಣೆ ಅನ್ನೋದು ರೈಲು ಮತ್ತು ಕಂಬಿಯ ನಡುವೆ ಇಲ್ಲದೇ ಇರೋ ಕಾರಣ ನಾವು ಊಹಿಸೋಕ್ಕೂ ಸಾಧ್ಯವಾದಷ್ಟು ವೇಗದಲ್ಲಿ ಹೋಗುತ್ತೆ. ಆದರೆ ಅನೇಕ ತಾಂತ್ರಿಕ ಸಮಸ್ಯೆಗಳ ಕಾರಣ ಎಲ್ಲ ಕಡೆ ಇದು ಸಿಗ್ತಾ ಇಲ್ಲ. ಈಗ 21 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಏನು ಸೂಪರ್ ಕಂಡಕ್ಟಿವಿಟಿ ಸಾಧಿಸಿದ್ದೇವೆ ಅಂತ ಹೇಳ್ತಾರಿದ್ದಾರೆ, ಅದು ಸಾರ್ವಜನಿಕ ಬಳಕೆಗೆ ಬಂತು ಅಂದರೆ ನಮ್ಮ ಸಂಪರ್ಕ ವಿಧಾನಗಳೇ ಸಂಪೂರ್ಣವಾಗಿ ಬದಲಾಗುತ್ತೆ. ಅಂತಹ ದಿನ ಬರಲಿ ಅಂತ ನಾವು ಆಶಿಸೋಣ. ನಂದಿನಿ ಎಂಬ ಜಾಣೆ ಅಪರ್ಣಾ ಕಾರ್ತಿಕೇಯನ್ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವಿ ಗಾಯತ್ರಿ ಅವರು. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ನಿ, ಮಿ, ಉ, ಸ, ರು.
ಕಣ್ಣಿನ ಮೇಲೆ ಉರಿ ಕಣ್ಣಿನ ಮೇಲೆ ಉರಿ ಉರಿ. ಕಣ್ಣಿನ ಮೇಲೆ ಉರಿ. ದುರ್ಗಪ್ಪ, ವೀಣಾ, ಉತ್ತರವನ್ನು ನೋಡೋಣ. ಹುಣ್ಣಿನ ಮೇಲೆ ಉಪ್ಪು ಸವರು ಅನ್ನೋದು ಸರಿಯಾದ ರೂಪ ಆಗಿತ್ತು. ಮುಂದೆ ನಾವು ಕೊಡಲಿದ್ದೇವೆ ರಂಗ ಕೈರಳಿ, ಕಿರಣ್ ಭಟ್ ಬರೆದಂಥ ರಂಗಪ್ರಭಾಸ ಕಥನದ ಕೃತಿ. ನಮ್ಮ ಪ್ರಶ್ನೆ ಲೆಕ್ಕಗಳು ಈಗ ಬಂತು. 34 ಕೂಡು 95, 84 ಕಳೆ 68, 11 ಗುಣಿಸು 15, 100 ಭಾಗಿಸು 25. ಮೊದಲಿಗೆ ದುರ್ಗಪ್ಪ, ಆನಂತರ ದಿವ್ಯಾ. 115 ಸರ್. ಅಂತಿಮ ಉತ್ತರ ಗ್ರ್ಯಾಂಡ್ ಟೋಟಲ್ ಎಸ್ ಸರ್. ಎಷ್ಟು? 315. 315. ಹೇಳಿ ದಿವ್ಯಾ. 324. ಭಿನ್ನವಾದ ಉತ್ತರ. ವೀಣಾ? 312. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 129, 16, 165, 4 ಎಲ್ಲವನ್ನು ಕೂಡಿದರೆ 314 ಬಂತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಇಂಜಿನಿಯರುಗಳು ಶಿಕ್ಷಕರಾದರೆ, ಬಸವರಾಜ ಐನೋಳಿ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ವಿಧು ವಿನೋದ್ ಚೋಪ್ರಾ, ಅಚ್ಯುತ್ ರಾಮಚಂದ್ರನ್ ಪಟವರ್ಧನ್, ವಿನೋದ್ ಧಾಮ್, ಆರ್ಜಿತ್ ಸಿಂಗ್. ಮೊದಲಿಗೆ ದುರ್ಗಪ್ಪ, ಆನಂತರ ದಿವ್ಯಾ. ಅಚ್ಯುತ್ ರಾಮಚಂದ್ರ ಪಟವರ್ಧನ್. ಆಯ್ಕೆ 2. ಹೇಳಿ ದಿವ್ಯಾ. ಆಯ್ಕೆ 1 ಆಯ್ಕೆ 1 ವಿಧು ವಿನೋದ್ ಚೋಪ್ರಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಿನೋದ್ ಧಾಮ್ ಆಗಿತ್ತು. ವಿನೋದ್ ಧಾಮ್ ಅವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ದೇಶ. ಇವರು ಭಾರತೀಯ ಅಮೆರಿಕನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವರು ಮಾಡಿರುವ ಅಸೀಮ ಸಾಧನೆ ಏನಿದೆ ಅದಕ್ಕಾಗಿ ಈ ಒಂದು ಗೌರವ ದೊರೆತಿದೆ. ಇವರನ್ನು ಫಾದರ್ ಆಫ್ ಪೆಂಟಿಯಮ್ ಚಿಪ್ ಅಂತ ಕರೆಯೋದು ಉಂಟು. ಯಾಕಂದರೆ ಕಂಪ್ಯೂಟರ್ ಕೆಲಸ ಮಾಡೋದಕ್ಕೆ ತೀರಾ ಅಗತ್ಯವಾದ ಚಿಪ್ ಅನ್ನೋ ಭಾಗ ಏನಿದೆ ಅದನ್ನು ಮೊದಲ ಬಾರಿಗೆ ರೂಪಿಸಿದಂತಹ ಕೀರ್ತಿ ಇವರಿಗೆ ದೊರೆಯುತ್ತೆ. ಇಂಟೆಲ್ಸ್ ಪೆಂಟಿಯಮ್ ಮೈಕ್ರೋ ಪ್ರೊಸೆಸರ್ ಅನ್ನೋ ಒಂದು ಭಾಗವನ್ನು ಇವರು ರೂಪಿಸಿರೋ ಕಾರಣ ಇವರಿಗೆ ಈ ಗೌರವ ದೊರೆತಿರೋದು ಉಂಟು. ಮುಂದಿನ ಕಾದಂಬರಿ ಪಯಣ, ಗೌತಮ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕೆ, ಬು, ಬಂ, ಲೆ, ದಿ, ಟ, ತು, ಮೇ. ಬರೆದಿರುತ್ತಿದ್ದಾರೆ ದುರ್ಗಪ್ಪ. ಕೆಟ್ಟ ಮೇಲೆ ಬುದ್ಧಿ ಬಂತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾ ಇದ್ದಾರೆ. ಹೌದಾ ದಿವ್ಯಾ? ವೀಣಾ ಸರಿಗಿದೆಯಾ? ಉತ್ತರವನ್ನು ನೋಡೋಣ. ಕೆಟ್ಟ ಮೇಲೆ ಬುದ್ಧಿ ಬಂತು, ಉತ್ತರ ಸರಿಯಾಗಿದೆ. ದುರ್ಗಪ್ಪ ಅವರಿಗೆ ಪಯಣ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ, ಚಿನ್ನ, ಭಿನ್ನಹ, ಕೋರಿಕೆ. ಬರೆದಿರುತ್ತಿದ್ದಾರೆ ದಿವ್ಯಾ. 1 ಉತ್ತರ ಕನವರಿಸು. ಕನವರಿಸು ಅಥವಾ ಕನವರಿಕೆ. ಉತ್ತರವನ್ನು ನೋಡೋಣ.
ಕನವರಿಕೆ, ಕನವರಿಸು ಎರಡೂ ಉತ್ತರ ಈ ಒಂದು ಘಟ್ಟದಲ್ಲಿ ಸರಿಯಾಗಿದೆ. ಕೇಳು ಜನಮೇಜಯ ಎನ್ನುವ ಕಾದಂಬರಿಯನ್ನು ಕೊಟ್ಟಿದ್ದೇನೆ ತಮಗೆ. ಎರಡೂ ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಚಿನ್ನ, ಕನಕ. ಕನಕ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಾಹಿತ್ಯ ಸಖಿ ಎನ್ನುವ ಕೃತಿ ಕೊಟ್ಟಿದ್ದೇನೆ. 3 ಉತ್ತರ. ಅರಿಕೆ. ಉತ್ತರವನ್ನು ನೋಡೋಣ. ಅರಿಕೆ ಉತ್ತರ ಸರಿಯಾಗಿದೆ. ಚುಟುಕು, ಕಾಫಿ ಗುಟುಕು ಭಾಸ್ಕರ ಹೆಗಡೆ ಬರೆದಂಥ ಪುಸ್ತಕ. 3 ಪುಸ್ತಕ ದಿವ್ಯಾ ಅವರಿಗೆ ಕೊಟ್ಟಿದ್ದೇನೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ದಿವ್ಯಾ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎದೆ ಭಾರವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಹೃದ್ರೋಗವಾಗು, ದುಃಖವಾಗು. ದುಃಖವಾಗು. ಮುಂದಿನ ಪ್ರಶ್ನೆ. ಅಭಿಚಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಪಚಾರ, ಮಾಟ, ಮಂತ್ರ. ಮಾಟ ಮಂತ್ರ. ಮುಂದಿನ ಪ್ರಶ್ನೆ. ಇವರಲ್ಲಿ ಯಾರು ಪ್ರತಿದಿನ ಕೈಲಾಸಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬರುತ್ತಿದ್ದರು? ಹನುಮಂತ, ಜಾಂಬವಂತ. ಹನುಮಂತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮರ ಹತ್ತಿದರೆ ತಲೆ ತಿರುಗುತ್ತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಣ್ಣಯ್ಯನ ಕುದುರೆಗೆ ಮೈಯೆಲ್ಲ ಗಾಯ. ಜರಡಿ. ಹೇಳಿ. ಜರಡಿ. ಜರಡಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಎದೆ ಭಾರವಾಗು, ದುಃಖವಾಗು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಮಾಟ ಮಂತ್ರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜಾಂಬವಂತ ಆಗಿತ್ತು. ತಾವು ಹನುಮಂತ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಮರ ಹತ್ತಿದರೆ ತಲೆ ತಿರುಗುತ್ತೆ, ಸಿರಿ ಬಂದರೆ ಬುದ್ಧಿ ಕೆಡುತ್ತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಜರಡಿ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. 4. ದುರ್ಗಪ್ಪ ಅವರು ಸಿದ್ಧವಾಗಿದ್ದಾರಾ? ಮೊದಲ ಪ್ರಶ್ನೆ. ಎಳ್ಳಷ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಅತ್ಯಲ್ಪ, ಸ್ವಲ್ಪ, ಹೆಚ್ಚಿಗೆ. ಅತ್ಯಲ್ಪ. ಮುಂದಿನ ಪ್ರಶ್ನೆ. ಆರ್ಷ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪ್ರಾಚೀನವಾದದ್ದು, ಅರ್ವಾಚೀನವಾದದ್ದು. ಪ್ರಾಚೀನವಾದದ್ದು. ಮುಂದಿನ ಪ್ರಶ್ನೆ. ವಾಲಿಯ ಮುಖ್ಯ ಸೇನಾಪತಿ ಯಾರಾಗಿದ್ದರು? ಜಾಂಬವಂತ, ಅಂಗದ. ಜಾಂಬವಂತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಳೆಯಿಲ್ಲದ ಪೈರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಟ್ಟ ಆಲದ ಮರ ನೀರಿಗೆ ಹಾಕಿದರೆ ಕೊಳೆಯೋದೇ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅತ್ಯಲ್ಪ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪ್ರಾಚೀನವಾದದ್ದು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜಾಂಬವಂತ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಳೆಯಿಲ್ಲದ ಪೈರು, ತಾಯಿ ಇಲ್ಲದ ಕೂಸು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ನಾಲಿಗೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3. 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ವೀಣಾ ಅವರಿಗೆ ಅವಕಾಶ ಬರ್ತಾ ಇದೆ. ವೀಣಾ ಅವರೇ ಸಿದ್ಧವಾ? ಮೊದಲ ಪ್ರಶ್ನೆ. ಅಡ್ಡಹಾದಿ ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಅನ್ಯಾಯ ಮಾರ್ಗದಲ್ಲಿ ನಡೆಯದಿರು, ನ್ಯಾಯ ಮಾರ್ಗವನ್ನು ಬಿಟ್ಟು ನಡೆ. ನ್ಯಾಯ ಮಾರ್ಗವನ್ನು ಬಿಟ್ಟು ನಡೆ. ಮುಂದಿನ ಪ್ರಶ್ನೆ. ಬಾಣಗಳನ್ನಿಡುವ ಚೀಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮುಚ್ಚಳಿಕೆ, ಬತ್ತಳಿಕೆ. ಬತ್ತಳಿಕೆ. ಮುಂದಿನ ಪ್ರಶ್ನೆ. ಸೀತಾನ್ವೇಷಣೆಯನ್ನು ಹನುಮಂತನೇ ಮಾಡಬಲ್ಲ ಎಂದು ಯಾರು ಹೇಳಿದರು? ವಿಭೀಷಣ, ಜಾಂಬವಂತ. ಜಾಂಬವಂತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಳೆಗೆ ಹೆದರಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಭೂಮಿಗಿಂತ ಭಾರವಾದದ್ದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಡ್ಡಹಾದಿ ಹಿಡಿ, ನ್ಯಾಯ ಮಾರ್ಗವನ್ನು ಬಿಟ್ಟು ನಡೆ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಬತ್ತಳಿಕೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜಾಂಬವಂತ ಸರಿಯಾಗಿದೆ.
4ನೇ ಪ್ರಶ್ನೆಗೆ ಉತ್ತರ ಮಳೆಗೆ ಹೆದರಿ ಹೊಳೆಯಲ್ಲಿ ಹಾರಿದನಂತೆ. 5ನೇ ಪ್ರಶ್ನೆಗೆ ಉತ್ತರ ಭೂಮಿಗಿಂತ ಭಾರವಾದದ್ದು ಋಣ. ಎಷ್ಟು ಸರಿ ಉತ್ತರ ಕೊಟ್ರಿ? 3. ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ದಿವ್ಯಾ ಅವರಿಗೆ ನಾವು ಕೊಡ್ತಾ ಇದ್ದೇವೆ. 6 ಪುಸ್ತಕಗಳು ಬಂದಿವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ದುರ್ಗಪ್ಪ ಅವರಿಗೆ 7 ಪುಸ್ತಕ ಬಂದಿದೆ. ಸ್ವೀಕರಿಸಿ. ಅಭಿನಂದನೆಗಳು. ವೀಣಾ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಅಷ್ಟಪಾದಿ ಆಕ್ಟೋಪಸ್ ಹೆಸರೇ ಸೂಚಿಸೋ ಹಾಗೆ 8 ಬಾಹುಗಳು ಇದಕ್ಕೆ. ಒಂದು ವಿಶೇಷ ಲಕ್ಷಣ ಏನು ಅಂದರೆ, ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಬಾಹು ತುಂಡರಿಸ್ತು ಅಂತ ಇಟ್ಕೊಳ್ಳಿ, ಆಗ ಆ ಆಕ್ಟೋಪಸ್ ತುಂಡರಿಸಿದ ಭಾಗ ಏನಿದೆ ಅದನ್ನು ಮತ್ತೆ ಬೆಳೆಸ್ಕೊಳ್ಳುತ್ತೆ ಪೂರ್ತಿ, ಮೊದಲು ಹೇಗಿತ್ತೋ ಹಾಗೆ. ಅಪರೂಪದ ಗುಣ ಇದು. ಯಾಕಂದರೆ ಸಮತೋಲನೆಗೆ 8 ಬಾಹುಗಳು ಇದ್ದರೆ ಮಾತ್ರ ಯಶಸ್ವಿ ಬದುಕನ್ನು ನಡೆಸೋಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.